ಎಸ್ ಮಾತನಾಡ್ತಾ ಇದ್ವಿ. ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಬಿಸಿ ಮುಟ್ಸೋದಿಕ್ಕೆ ಯಾವ ತರ ಸಜ್ಜಾಗಿದೆ ಕಾಯ್ಪಡೆ ಅಂತ ಹೇಳಿ SIT ರಚನೆಗೆ ಈಗ ಮುಂದಾಗ್ತಾ ಇರೋದು. ಅಷ್ಟೇ ಅಲ್ಲ, ಪ್ರಾಸಿಕ್ಯೂಷನ್ಗೂ ಕೂಡ ನಾವು ಕೊಡಬೇಕು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ನಿನ್ನೆ ನಡೆದಂತ ಒಂದು ಸಚಿವ ಸಂಪುಟ ಸಭೆಯಲ್ಲೇ ಆ ಕುರಿತಾಗೆ ಮಾಹಿತಿ ಸಿಕ್ಕಿದೆ. ಸೊ ಜಿದ್ದಿಗೆ ಜಿದ್ದು, ಸೇಡಿಗೆ ಸೇಡು ಅಂತ ಹೇಳಿ ಒಂದ್ ರೀತಿ ಸೇರಿಗೆ ಸವ್ವಾ ಸೇರು ಅಂತೀವಲ್ಲ, ನೀವೇನ್ ಮಾಡ್ತೀರಾ, ನಿಮ್ಗಿಂತ ಎರಡರಷ್ಟು ನಾವು ಕೂಡ ಮಾಡ್ತೀವಿ. ನಮಗೂ ಕಾನೂನು ಹೋರಾಟ ಗೊತ್ತು, ನಮಗೂ ಕಾನೂನು ಗೊತ್ತು, ನಿಮಗ್ ಮಾತ್ರ ಅಲ್ಲ ಕಾನೂನು ಗೊತ್ತಿರೋದು ಅಂತ ಮುಂದಾಗ್ತಾ ಇವೆ. ಸೊ ನೋಡೋಣ ಏನೆಲ್ಲ ಆಗತ್ತೆ ಅಂತ ಹೇಳಿ. ಸೊ ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದಷ್ಟು ಹಗರಣಗಳು ಸರ್ಕಾರಕ್ಕೆಲ್ಲೋ ಮುಳ್ಳಾಗ್ತಾ ಹೋಯ್ತು. ಸರ್ಕಾರದ ಮೇಲೆ ಹಗರಣಗಳು ಬಂದಷ್ಟು ಎಲ್ಲೋ ಸರ್ಕಾರವನ್ನ ಕೆಡುವ ಹುನ್ನಾರ ಅಂತ ಹೇಳ್ತಾನೆ ಇದ್ರು ಸರ್ಕಾರ. ಆದ್ರೆ ನೀವು ಕೂಡ ಅಂದ್ರೆ ಬಿಜೆಪಿ ಅವಧಿಯಲ್ಲಿ ನಿಮ್ಮ ಹಗರಣಗಳು ಎಷ್ಟಿದೆ, ಒಂದು 28 ಹಗರಣಗಳನ್ನ ಲಿಸ್ಟ್ ಮಾಡಿಬಿಟ್ಟಿದ್ರು, ನಿಮ್ಗೂ ಕೂಡ ಗೊತ್ತಿದೆ. ಇದರಲ್ಲಿ ಕೋವಿಡ್ ಹಗರಣ ಬಹಳ ದೊಡ್ಡ ಹಗರಣ ಇದು. ಅದರ ವರದಿ ಈಗ ಕೈ ಸೇರಿದ್ದು. ನೆನೆ ಸಚಿವ ಸಂಪುಟದಲ್ಲಿ ಆ ಬಗ್ಗೆ ಸಾಕಷ್ಟು ಡಿಸ್ಕಸ್ ಆಗಿದೆ. ಇನ್ನೆಲ್ಲ ಆಯ್ತು. ಮೊದಲು ಅದರ ಹೈಲೈಟ್ ಅನ್ನ ಹೇಳೋದಾದ್ರೆ ಪವಿತ್ರ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಅಧಿಕಾರಕ್ಕೆ ಬರುವಕ್ಕಿಂತ ಮುಂಚಿತವಾಗಿಯೂ ಕೂಡ ಒಂದಿಷ್ಟು ವಾಗ್ದಾನಗಳನ್ನು ಕೂಡ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಿಂದಿನ ಬಿಜೆಪಿಯ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಸಾಕಷ್ಟು ಭ್ರಷ್ಟಾಚಾರಗಳಾಗಿರ್ಬೋದು, ಪ್ರಕರಣಗಳಾಗಿರ್ಬೋದು, ಅವುಗಳನ್ನ ನಾವು ಬಯಲಿಗೆ ಎಳಿತೇವೆ ನಮ್ಮ ಸರ್ಕಾರ ಬಂದ ಮೇಲೆ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿದ್ರು. ಅದರಂತೆ ಸಾಕಷ್ಟು ಏನು ಈಗಾಗಲೇ ಸರ್ಕಾರವು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರದೇ ಇರ್ತಕ್ಕಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಪ್ರಕರಣಗಳನ್ನು ಕೂಡ ತನಿಖೆ ಮಾಡಲಿಕ್ಕೆ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೋವಿಡ್ ಹಗರಣ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾಲದಲ್ಲಿ ಹಗರಣ ಆಗಿದೆ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಆರೋಪಗಳು ಕೂಡ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲೇ ಏನು ಜಸ್ಟಿಸ್ ಮೈಕಲ್ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಆಯೋಗನು ಕೂಡ ರಚನೆ ಮಾಡಿದ್ರು. ಆ ಒಂದು ಏನು ಮೈಕಲ್ ಜಸ್ಟಿಸ್ ಕುನ್ನಾ ಅವರು ಕೂಡ ಸಾಕಷ್ಟು ಒಂದು ಕೂಡ ಈಗ ಮಧ್ಯಂತರ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು. ಆ ಒಂದು ವರದಿಯಲ್ಲಿ ಪ್ರಮುಖವಾಗಿ ಏನು PP ಕಿಟ್ ಅನ್ನ ಒಂದ್ ಕಡೆ ದೊಡ್ಡ ಮೊತ್ತದಲ್ಲಿ ವಿದೇಶದಿಂದ ಖರೀದಿ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇರುವಂತದ್ದು. ಮಾಜಿ CM BS ಯಡಿಯೂರಪ್ಪನವರು ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ B ಶ್ರೀರಾಮುಲು ಅವರು ಕೂಡ ಆ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವರೇ ಪ್ರಮುಖ ಪಾತ್ರ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರ ವಿರುದ್ಧವಾಗಿ ಏನು ಪ್ರಾಸಿಕ್ಯೂಷನ್ಗೆ ಒಂದು ಶಿಫಾರಸು ಮಾಡಿರ್ತಕ್ಕಂಥದ್ದು ಏನು ಮೈಕಲ್ ಕುನ್ನಾ ಅವರ ಆಯೋಗ. ಸೊ ಹಾಗಾಗಿ ಇದನ್ನ ಒಂದು ಏನು ಸಚಿವ ಸಂಪುಟದ ಉಪ ಸಮಿತಿಯನ್ನು ಕೂಡ ಮಾಡಿ, ಆ ಉಪ ಸಮಿತಿ ಕೂಡ ಏನು ಮೈಕಲ್ ಕುನ್ನಾ ಅವರ ಒಂದು ಸಮಿತಿಯನ್ನು ವರದಿಯನ್ನು ಕೊಟ್ಟಿತ್ತು, ಅದನ್ನ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ಕೂಡ ಪರಿಶೀಲನೆ ನಡೆಸಿ ಅಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಯಾವ್ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನು ಕೂಡ ಅದನ್ನ ಅಧ್ಯಯನ ಮಾಡಿ ಅದನ್ನ ನಿನ್ನೆ ಸಚಿವ ಸಂಪುಟದಲ್ಲಿ ಚರ್ಚೆ ಕೂಡ ಮಾಡಲಾಯಿತು. ಅಲ್ಲಿ ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ದೀರ್ಘಕಾಲವಾಗಿ ಕೋವಿಡ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಏನು ಆಗ BS ಯಡಿಯೂರಪ್ಪನವರಾಗಿರ್ಬೋದು, ಶ್ರೀರಾಮುಲು ಆಗಿರ್ಬೋದು, ಸಾಕಷ್ಟು ಇನ್ನೂ ಕೂಡ ಹಲವು ನಾಯಕರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು, ಕೋಟಿ ಇಲ್ಲಿ ಲೂಟಿಯನ್ನ ಮಾಡಿರ್ತಕ್ಕಂಥದ್ದು, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನು ಕೂಡ ಏನು ಕಾನೂನು ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಕೂಡ ಹೇಳಿರುವಂಥದ್ದು. ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಹಿರಿಯ ಸಚಿವರು ಕೂಡ ಈ ಒಂದು ಹಗರಣವನ್ನ ನಾವು ಮುನ್ನೆಲೆಗೆ ತೆಗೆದುಕೊಂಡು ಹೋಗಲೇಬೇಕು, ತಾರ್ಕಿಕ ಅಂತ್ಯ ಕಾಣಿಸಲೇಬೇಕು. ಯಾಕಂತಂದ್ರೆ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಒಂದ್ ಕಡೆ ವಾಲ್ಮೀಕಿ ಹಗರಣ ಆಗಿರ್ಬೋದು, ಮೂಡ ಹಗರಣ ಆಗಿರ್ಬೋದು, ಈ ಹಗರಣಗಳು ಕೂಡ ಬೆನ್ನಟ್ಟಿರ್ತಕ್ಕಂಥ ವಿಪಕ್ಷಗಳ ವಿರುದ್ಧವಾಗಿ ನಾವು ಕೂಡ ಅವರ ಅಧಿಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ನಾವು ಬಯಲಿಗೆಳಬೇಕು, ರಾಜ್ಯದ ಜನರ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡಬೇಕು, ಇದಕ್ಕೆ ಸೂಕ್ತವಾಗಿರ್ತಂತ ಕ್ರಮ ಆಗ್ಲೇಬೇಕು ಅನ್ನುವಂಥದ್ದನ್ನು ಕೂಡ ಹಲವು ಹಿರಿಯ ಸಚಿವರು ಕೂಡ CM ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ CM ಸಿದ್ದರಾಮಯ್ಯನವರು ಕೂಡ ಹಿರಿಯ ಸಚಿವರ ಒಂದು ಮಾತಿನಂತೆ ಆಯ್ತು, ಈ ಒಂದು ಕೋವಿಡ್ ಹಗರಣ ಕೂಡ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಣ ಅನ್ನುವಂಥ ತೀರ್ಮಾನವನ್ನು ಕೈಗೊಂಡು ನಿನ್ನೆ ಸಚಿವ ಸಂಪುಟದಲ್ಲಿ ಈ ಒಂದು ಕೋವಿಡ್ ಹಗರಣ ಏನು ಮಧ್ಯಂತರ ವರದಿಯನ್ನ ಕೊಟ್ಟಿದ್ದಾರೆ, ಆ ಮಧ್ಯಂತರ ವರದಿಯ ಅಂಶಗಳನ್ನ ಅನ್ವಯ ಅದನ್ನ SIT ತನಿಖೆಗೆ ವಹಿಸಿ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ನಿನ್ನೆ ಸಚಿವ ಸಂಪುಟದಲ್ಲಿ ನಿರ್ಧಾರ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರ ವಿಪಕ್ಷಗಳ ವಿರುದ್ಧವಾಗಿ ಈ ಒಂದು ಹಗರಣಗಳನ್ನ ಬಯಲಿಗೆಳೆಯುವ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಇದನ್ನ ತೆಗೆದುಕೊಂಡು ಹೋಗಬೇಕು. ರಾಜ್ಯದ ಜನತೆಗೆ ಯಾವೆಲ್ಲ ನಾಯಕರು ಭ್ರಷ್ಟಾಚಾರ ಮಾಡಿದ್ದಾರೆ, ಜನರ ಒಂದು ದುಡ್ಡಿನ ಜೊತೆ ಜೀವನದ ಜೊತೆ ಚೆಲ್ಲಾಟ ಆಡಿದ್ದಾರೆ, ಅವರ ವಿರುದ್ಧವಾಗಿ ಕ್ರಮ ಆಗಲೇಬೇಕು ಅನ್ನುವಂಥದ್ದನ್ನು ಕೂಡ ರಾಜ್ಯ ಸರ್ಕಾರ ಸಾಕಷ್ಟು ಒಂದ್ ಕಡೆ ಒಂದು ತೀರ್ಮಾನವನ್ನ ನಿನ್ನೆ ತೆಗೆದುಕೊಂಡಿರ್ತಕ್ಕಂಥದ್ದು. ಪವಿತ್ರ, ಥ್ಯಾಂಕ್ ಯು ಮಾಹಿತಿಗಾಗಿ ಬಸವರಾಜ್. ಈ ಮೈಕಲ್ ಕುನ್ನಾ ಸಮಿತಿ ರಿಪೋರ್ಟ್ ವರದಿಯನ್ನು ಆಧರಿಸಿ
ಈಗಾಗಲೇ ಏನು ತರಿಸ್ಕೊಂಡಿದ್ದಾರೆ ವರದಿಯನ್ನು, ಅದನ್ನು ಮುಂದಿಟ್ಕೊಂಡು SITಗೆ ಕೊಡಬೇಕು, SIT ಮುಖಾಂತರವಾಗಿ ಏನೋ ಬಿಜೆಪಿಗೆ ಮುಟ್ಟಿಸಬೇಕು, ಬಿಸಿ ಮುಟ್ಟಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ತಿರೋದು. ಸೊ ನೋಡೋಣ. ಒಟ್ಟಾರೆ ನಿವೃತ್ತ ನ್ಯಾಯಮೂರ್ತಿಗಳು ಕುನ್ಹಾ ನೇತೃತ್ವದಲ್ಲಿ ಆಯೋಗ ರಚನೆಯಾಗಿದ್ದು, ಕಮಿಟಿ ವರದಿಯಲ್ಲಿ ಅಕ್ರಮ